ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಒಬ್ಬ ನಿಜವಾದ ಜ್ಞಾನಿಯಾದವನು ತನ್ನ ಇಂದ್ರಿಯಗಳನ್ನು ಹೇಗೆ ನಿಗ್ರಹಿಸಿ ಪರಮಾತ್ಮನಲ್ಲಿ ತನ್ನ ಮನಸ್ಸನ್ನು ಹೇಗೆ ಸ್ಥಿರವಾಗಿ ಇಡ್ತಾನೆ, ಆ ರೀತಿ ಯಾವಾಗ ನಿರಂತರವಾಗಿ ಇಂದ್ರಿಯ ನಿಗ್ರಹ ಮಾಡುವಂಥ ವ್ಯಕ್ತಿ ಅವನು ನಿಜವಾದ ಜ್ಞಾನಿ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ. ಈಗ ಮತ್ತೆ ಮುಂದುವರೆದು ಆ ಇಂದ್ರಿಯಗಳ ಪ್ರತಾಪ ಹೇಗಿರುತ್ತೆ, ಮನುಷ್ಯನನ್ನು ಹೇಗೆ ತನ್ನ ಕಡೆಗೆ ಅವು ಸೆಳೆಕೊಳ್ತವೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಮುಂದುವರೆದು ಮತ್ತೆ ಹೇಳ್ತಾ ಇದ್ದಾನೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳ್ದ. ಅಂದರೆ ಇಂದ್ರಿಯಗಳನ್ನೆಲ್ಲ ಸ್ವಾಧೀನಪಡಿಸಿಕೊಂಡಿರುವಂಥ ಪುರುಷ ಯಾರಿದಾನೋ ಅವನಿಗೆ ಬುದ್ಧಿ ಸ್ಥಿರವಾಗಿರುತ್ತೆ. ಅದರಿಂದ ಅವನು ಎಲ್ಲವನ್ನೂ ನಿಗ್ರಹಿಸಿ ಪರಮಾತ್ಮನಾದ ನನ್ನನ್ನು ನಂಬಿರ್ತಾನೆ ಅಂತ ಮೊಟ್ಟ ಮೊದಲನೇ ಬಾರಿಗೆ ಶ್ರೀಕೃಷ್ಣ ತನ್ನನ್ನು ತಾನು ಪರಮಾತ್ಮ ಅಂಥೇಳಿ ಪ್ರಕಟ ಮಾಡಿದ. ಇದುವರೆಗೂ ಶ್ರೀಕೃಷ್ಣ ತಾನು ಪರಮಾತ್ಮ ಅನ್ನುವಂಥದ್ದನ್ನು ನೇರವಾಗಿ ಬಾಯಿಬಿಟ್ಟು ಹೇಳಿರಲಿಲ್ಲ. ಯಾರಿಗೂ ಶ್ರೀಕೃಷ್ಣ ಪರಮಾತ್ಮ ಅನ್ನುವಂಥ ನಿಜವಾದ ವಿಚಾರ ಗೊತ್ತೂ ಇರಲಿಲ್ಲ ಸರಿಯಾಗಿ. ತಾನೊಬ್ಬ ಚಾಣಾಕ್ಷ, ಮಹಾಪ್ರತಾಪಿ, ಎಲ್ಲರನ್ನೂ ತನ್ನ ಕಡೆಗೆ ಸೆಳೆದುಕೊಳ್ಳುವಂಥವನು, ಇವೆಲ್ಲ ಗುಣಗಳು ಮಾತ್ರ ಕಂಡು ಬರ್ತಾ ಇತ್ತು. ಆದರೆ ಈಗ ಈ ನಿಜವಾದ ಪುರುಷ ತನ್ನ ಬುದ್ಧಿಯನ್ನು ಸ್ಥಿರವಾಗಿಟ್ಕೊಂಡಿರುವಂಥವನು ಮಾತ್ರ ನನ್ನನ್ನು ನಂಬಿರ್ತಾನೆ, ಪರಮಾತ್ಮನಾದ ನನ್ನನ್ನು ನಂಬಿರ್ತಾನೆ ಅಂತ ಹೇಳಿದ. ಯಾಕೆ ಅಂತಂದರೆ ಇಂದ್ರಿಯಗಳು ಪ್ರಾಪಂಚಿಕ ವಿಷಯಗಳ ಕಡೆಗೆ ನಮ್ಮನ್ನು ಸೆಳೀತಾ ಇರ್ತವೆ, ನಿರಂತರವಾಗಿ ಸೆಳೀತಾ ಇರ್ತವೆ. ಆವಾಗ ಮನಸ್ಸು ಇಂದ್ರಿಯಗಳ ಪ್ರಭಾವಕ್ಕೊಳಗಾಗಿ ವಸ್ತುವಿನ ಕಡೆಗೆ, ವಿಷಯಗಳ ಕಡೆಗೆ ಹೋಗುತ್ತೆ ಹೊರತು ಭಗವಂತನ ಕಡೆಗೆ ಹೋಗೋದಿಲ್ಲ. ಸರ್ವಶ್ರೇಷ್ಠವಾದಂಥ ಭಗವಂತನ ಕಡೆಗೆ ಮನಸ್ಸನ್ನು ಹರಿಸಬೇಕು. ಇಂದ್ರಿಯ ಸುಖವನ್ನು ಬಿಟ್ಟರೆ ಪರಮಾತ್ಮನ ಕಡೆಗೆ ನಮ್ಮ ಅನುಭವ ಗೊತ್ತಾಗೋದು, ಪರಮಾತ್ಮನ ಸುಖ ಏನು ಅನ್ನುವಂಥದ್ದು ಗೊತ್ತಾಗೋದು ಅನ್ನುವಂಥ ಮಾಹಿತಿ ಹೇಳ್ದ. ಮತ್ತೆ ಮುಂದುವರೆದು ಹೇಳ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಬಿಜಾಯತೆ ಅಂತ ಹೇಳ್ದ. ಅಂದರೆ ನಾನಾ ವಿಷಯಗಳನ್ನು ಸದಾ ಧ್ಯಾನಿಸುವಂಥ ಮನುಷ್ಯನಿಗೆ ಆಕರ್ಷಣೆ ಉಂಟಾಗುತ್ತೆ, ನಾನಾ ರೀತಿಯ ಆಕರ್ಷಣೆ ಉಂಟಾಗುತ್ತೆ. ಆ ಆಕರ್ಷಣೆಗಳಿಂದ ಅದಕ್ಕೆ ಒಳಗಾದಾಗ ಅವು ಈಡೇರಲಿಲ್ಲ ಅಂದರೆ, ತನ್ನ ಆಸೆ ಆಕಾಂಕ್ಷೆಗಳು ಈಡೇರಲಿಲ್ಲ ಅಂದರೆ ಅವನಿಗೆ ಕೋಪ ಉಂಟಾಗುತ್ತೆ, ಕ್ರೋಧ ಉಂಟಾಗುತ್ತೆ. ಆ ಕ್ರೋಧ ಉಂಟಾದಾಗ ನಾನಾ ರೀತಿಯ ವಿರುದ್ಧವಾದಂಥ ಘಟನೆಗಳು ನಡೆದು ಹೋಗುತ್ತೆ. ಕೋಪ ಅನ್ನುವಂಥದ್ದು ಆ ರೀತಿ ನಾನಾ ಘಟನೆಗಳಿಗೆ ದಾರಿಯನ್ನು ಮಾಡಿಕೊಡುತ್ತೆ. ಮನೋದೌರ್ಬಲ್ಯವನ್ನು ಹೊಂದಿರತಕ್ಕಂಥವನು ಆಸೆಗೆ ಬೀಳ್ತಾನೆ. ಮೊದಲು ಆಸೆ ಈಡೇರದೇ ಇದ್ದಾಗ ಕೋಪಕ್ಕೆ ಗುರಿಯಾಗ್ತಾನೆ. ಅದು ಮುಂದುವರೆದು ಘೋರ ಪಾಪಗಳನ್ನೇ ಮಾಡಿಸುತ್ತೆ. ಇವೆಲ್ಲವನ್ನೂ ನಿಗ್ರಹಿಸಬೇಕಾದರೆ ಭಗವಂತನಲ್ಲಿ ಮಾತ್ರ ಅಚಲವಾದ ನಂಬಿಕೆಯನ್ನು ಇಟ್ಟಿರಬೇಕು ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.